ಪ್ರೇಸ್ ದ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಾ? ಕರ್ತನ ಈ ದಿನ ನಿಮ್ಮನ್ನು ಆಶೀರ್ವದಿಸಿ, ಕರ್ತನ ಮಹಾಕೃಪೆ ನಿಮ್ಮನ್ನು ಬಲಪಡಿಸಿ ನಡೆಸಿ, ಕರ್ತನ ಆಶೀರ್ವಾದಗಳು ಹೇರಳವಾಗಿ, ಕರ್ತನ ಪ್ರೀತಿ, ಕರ್ತನ ಮಹಿಮೆ ನಮ್ಮ ಮೇಲೆ ಸದಾಕಾಲ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ಹಾಲೆಲೂಯ. ಈ ದಿನ ರೋಮ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. 5ನೇ ಅಧ್ಯಾಯ ನಾವು 2ನೇ ವಚನ ಹೇಗೆ ಹೇಳಲ್ಪಟ್ಟಿದೆ: ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ, ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಅಲ್ಲೆಲೂಯ. ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಒಳ್ಳೆಯ ವಾಕ್ಯ ಸಮಯದಲ್ಲಿ ಕ್ರಿಸ್ತನು ಆತನೇನು ಮಾಡಿದ್ದಾನೆ? ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿ ಅರ್ಪಿಸಿಕೊಟ್ಟನು. ಹಾಲೆಲೂಯ. ಹಾಗೆ ನಮ್ಮನ್ನು ಕೂಡ ಪ್ರತಿದಿನವೂ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಸುಗಂಧ ವಾಸನೆಯಾಗಿ ದೇವರಿಗೆ ನಮ್ಮನ್ನು ಅರ್ಪಿಸಬೇಕು, ಒಪ್ಪಿಸಿಕೊಡಬೇಕು. ಹಾಲೆಲೂಯ. ಮತ್ತು ಆತನ ಹೇಳಿದಂತೆ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ನಾವು ಆತನನ್ನು ಹಾಗೆ ನಾವು ಅನುಸರಿಸುವರಾಗಿರಬೇಕು. ಹಾಲೆಲೂಯ. ಮತ್ತು ನೋಡಿದ್ದೇವೆ ಅಲ್ಲಿ, ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರವೇ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ದೇವರಿಗೆ ಯೇಸು ಕ್ರಿಸ್ತನು ಕಾಣಿಕೆಯಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಂಡ. ಹಾಲೆಲೂಯ. ಅದೇ ರೀತಿಯಾಗಿ ಆತನು ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡ. ಆತನು ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡದ್ದರಿಂದ ನಾವು ಕೂಡ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ಹಾಲೆಲೂಯ. ಆ ಪ್ರೀತಿಯೇ ಯೇಸು ಕ್ರಿಸ್ತನು. ಆತನ ಪ್ರೀತಿಯಲ್ಲಿ, ಆತನ ಆ ಆಶೀರ್ವಾದದಲ್ಲಿ, ಆತನ ಪ್ರೀತಿಯಲ್ಲಿ ನಾವು ನಡೆದುಕೊಂಡಾಗ ದೇವರನ್ನು ನಾವು ಪ್ರೀತಿಸುತ್ತಾ ಇದ್ದೀವಿ, ದೇವರನ್ನು ಕಂಡುಕೊಂಡಿದ್ದೀವಿ. ಹಾಲೆಲೂಯ. ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳುವುದರಿಂದ ನಾವು ದೇವರನ್ನು ಪ್ರೀತಿಸುವವರಾಗಿದ್ದೀವಿ. ಹಾಲೆಲೂಯ. ಆತನ ವಾಕ್ಯವನ್ನು ಪ್ರೀತಿಸುವವರಾಗಿದ್ದೀವಿ, ಆತನನ್ನು ಪ್ರೀತಿಸುವವರಾಗಿದ್ದೀವಿ. ಆತನು ನಮ್ಮನ್ನು ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ, ನಮ್ಮನ್ನು ನಿಲ್ಲಿಸಿದ್ದಾನೆ. ತನ್ನ ರಾಜ್ಯದಲ್ಲಿ ಕೂಡ ನಮ್ಮನ್ನು ಆತನು ಸೇರಿಸಿಕೊಳ್ಳುವುದಕ್ಕಾಗಿ ಕೈ ಚಾಚಿ ಕರೆಯುತ್ತಾ ಇದ್ದಾನೆ. ಪ್ರಿಯರೇ, ಹಾಲೆಲೂಯ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ, ಈ ದಿನ ಈ ವಾಕ್ಯವನ್ನು ನಾವು ಅನುಸರಿಸಿ ನಡೆಯುತ್ತೀವಿ, ನಿನ್ನ ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತೇವೆ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ತಂದೆ. ಆಮೇನ್.